ನಮಸ್ಕಾರ ಸ್ನೇಹಿತರೆ. ನಿನ್ನೆ ದಿವಸ ಕ್ರಿಸ್ ಅಂದರೆ ಕರ್ನಾಟಕ ವಸತಿ ಶಾಲೆಗಳಲ್ಲಿರುವಂತಹ ಶಿಕ್ಷಕರ ನೇಮಕಾತಿಗಾಗಿ ಕುರಿತಂತಹ ಸಿಲೆಬಸನ್ನು ನೋಡಿದೆವು. ಇವತ್ತು ಮುಂದುವರಿದು VAO ಅಂತೇಳಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ 2026 ಹುದ್ದೆಗಳಿಗೆ ಸಂಬಂಧಿಸಿದಂತಹ ಸಿಲೆಬಸ್ ಏನಿದೆ ಅಂತ ನೋಡೋಣ. ಯಾಕಂದರೆ ನಿನ್ನೆ ದಿವಸ ಕ್ರಿಸ್ಗೆ ಸಂಬಂಧಿಸಿದಂಥ ವಿಷಯ ನೋಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಮಗೆ ಗ್ರಾಮ ಆಡಳಿತ ಅಧಿಕಾರಿಗೆ ಇರುವಂತಹ ಸಿಲೆಬಸನ್ನು ಹೇಳಿ ಅಂಥೇಳಿ ಒತ್ತಾಯ ಮಾಡಿರೋದ್ರಿಂದ ಇವತ್ತು ಆ ವಿಷಯವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಸಾಮಾನ್ಯವಾಗಿ ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ ಪೇಪರ್ 1 100 ಮಾರ್ಕ್ಸಿಂದು ಮತ್ತು ಪೇಪರ್ 2 ಕೂಡ 100 ಮಾರ್ಕ್ಸಿನ ಪತ್ರಿಕೆ ಆಗಿರುತ್ತದೆ. ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂತ ಹೇಳಿ ಕೂಡ ಇಲ್ಲಿ ಕರಿತೀವಿ. ಹಾಗೆ ನೋಡೋದಾದ್ರೆ ಮೊದಲ ವಿಷಯವನ್ನು ನೋಡೋದಾದ್ರೆ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ, ಅಂದರೆ ಕರೆಂಟ್ ಅಫೇರ್ಸ್ ಅಂತ ನಾವೇನು ಕರಿತೀವಿ. ಇದು ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಅಂದರೆ ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ಏನಾಗಿದೆ, ಸಾಮಾನ್ಯ ಆಗಿದೆ. ಹಾಗಾಗಿ ಪ್ರಚಲಿತ ಘಟನೆಗಳನ್ನು ನಾವೇನಾಗಬೇಕು ಅಂತಂದರೆ ಸುಮಾರು 1 ಇಯರ್ದಿಂದ ನಾವು ಅಂದರೆ ಹೋದ ವರ್ಷ ಜೂನ್ದಿಂದ ಹಿಡ್ಕೊಂಡು ಅಪ್ ಟು ಈ ಜೂನ್ವರೆಗೂ ಕೂಡ ನಾವೇನಾಗಬೇಕಾಗಿದೆ, ಪ್ರಚಲಿತ ಘಟನೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಅಂದರೆ ಬಹಳಷ್ಟು ಮಹತ್ವವನ್ನು ಕೂಡ ಇಲ್ಲಿ ಕೊಡಬೇಕು. ನಂತರ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಕರಿತೀವಿ, ಅಂದರೆ ದಿನನಿತ್ಯ ಸಾಮಾನ್ಯವಾಗಿ ಘಟಿಸುವಂತಹ ವಿಷಯಗಳನ್ನು ಅಂತೂ ಕೂಡ ಕರಿತೀವಿ. ಗ್ರಹಿಕೆಗೆ ಸಂಬಂಧಿಸಿದಂತಹ ಅಂದರೆ ತಿಳುವಳಿಕೆಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ನಂತರ ಇನ್ನು ಸಂವಿಧಾನದ ಸ್ಥೂಲ ನೋಟ ಅಂಥೇಳಿ ಅಂದರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಸಂವಿಧಾನ ಅಂದರೆ ಏನು, ಸಂವಿಧಾನದ ವಿಧಿಗಳು, ತಿದ್ದುಪಡಿಗಳಾಗಿರ್ಬೋದು, ತತ್ವಪುಸ್ತಕತೆ ಆಗಿರ್ಬೋದು, ಅಥವಾ ಇತಿ ಸರ್ಕಾರದ ರಚನೆ ಆಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅಂದರೆ ಇಡೀ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂಥ ಅಧ್ಯಯನವನ್ನು ಕೂಡ ಇಲ್ಲಿ ನಾವು ಮಾಡಬೇಕು ಅಂತೇಳಿ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಇತಿಹಾಸ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಭಾರತದ ಇತಿಹಾಸ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಕರ್ನಾಟಕ ಇತಿಹಾಸವನ್ನು ಕೂಡ ಹಿಸ್ಟ್ರಿ ಅಂತೇಳಿ ನಾವೇನು ಕರಿತೀವಿ, ಅದು ರಾಜವಂಶಸ್ ಆಗಿರ್ಬೋದು ಅಥವಾ ಇಡೀ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದಂಥ ಇತಿಹಾಸವನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು ಅಂತೇಳಿ. ಇನ್ನು ಜಾಗೃತಿ ಅಂತ ಕರಿತೀವಿ, ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಕರ್ನಾಟಕದ ಭೂಗೋಳ ಅಂತ ನಾವೇನು ಕರಿತೀವಿ. ಹೀಗಾಗಿ ಕರ್ನಾಟಕದ ಭೂಗೋಳವನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ, ಅಂದರೆ ಭೂಗೋಳದ ವಿಷಯ ಇದೆ. ನಂತರ ಇನ್ನು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಬಗ್ಗೆ ಯಾವುದ್ರಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂದರೆ ಇಲ್ಲ ರಾಜ್ಯ ಸರ್ಕಾರಗಳಾಗಿರ್ಬೋದು, ಹಾಗೆ ಸ್ಥಳೀಯ ಸರ್ಕಾರಗಳು ಅಂತ ನಾವು ಕರಿತೀವಿ, ಅಥವಾ ಜಿಲ್ಲಾ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿ ಅಂತ ಕರಿತೀವಿ, ಅವುಗಳ ಆಡಳಿತದ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಇನ್ನು ಗ್ರಾಮೀಣಾಭಿವೃದ್ಧಿ ಹಾಗೂ ಸಹಕಾರ ಸಂಘಗಳ ಬಗ್ಗೆ ಅಂಥೇಳಿ ಹೌದ್ರಿ. ಗ್ರಾಮೀಣಾಭಿವೃದ್ಧಿ ಹಾಗೂ ಸಹಕಾರ ಸಂಘಗಳ ಬಗ್ಗೆನೂ ಕೂಡ ಇಲ್ಲಿ ಅಧ್ಯಯನ ಮಾಡಬೇಕು. ನಂತರ ಕರ್ನಾಟಕದ ಆರ್ಥಿಕತೆ, ಎಕನಾಮಿಕ್ಸ್ ಅಂತ ನಾವೇನು ಕರಿತೀವಿ. ಕರ್ನಾಟಕದ ಎಕನಾಮಿಕ್ಸ್ ಆರ್ಥಿಕತೆಯ ಅಭಿವೃದ್ಧಿಯ ಅಂಶಗಳನ್ನು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬೇಕು. ನಂತರ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಾಗಿರ್ಬೋದು, ಕಾರಣಗಳಾಗಿರ್ಬೋದು, ಅಥವಾ ಇನ್ನಿತರ ಅಂಶಗಳ ಕುರಿತು ಏನಾಗ್ತದೆ ಅಂದರೆ ಪರಿಸರಕ್ಕೆ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂಥ ವಿಷಯಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕು. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಎಂಥವು ಬಹಳಷ್ಟು ಖುಷಿ ಏನು ಅಂತಂದ್ರೆ, ಸರ್ ಇದರಲ್ಲಿ ಮೆಂಟಲ್ ಅಬಿಲಿಟಿ ಇಲ್ಲ ಅಲ್ರಿ, ಮೆಂಟಲ್ ಅಬಿಲಿಟಿ ನಾವು ಅಧ್ಯಯನಕ್ಕೆ ಅವಶ್ಯಕತೆ ಇಲ್ಲಲ್ಲ, ಹಾಗಾಗಿ ಮೆಂಟಲ್ ಅಬಿಲಿಟಿ ನಾವು ಬಿಟ್ಟು ಇದೆಯಲ್ಲ ಅಂತ ಅನ್ನೋದು ಬಹಳಷ್ಟು ಖುಷಿ ಪಡ್ತಾರೆ. ಅಂದರೆ ಸಾಮಾನ್ಯವಾಗಿ ಇರಲಿಲ್ಲ ಅಲ್ಲ ಅಂಥೇಳಿ. ಆದರೆ ಹಿಂದಿನ ಒಂದು ಕ್ವಶನ್ ಪೇಪರ್ ಅಂದರೆ ಈಗಾಗಲೇ 2024ರಲ್ಲಿ 1000 ಹುದ್ದೆಗಳ ನೇಮಕಾತಿಗಾಗಿ ಒಂದು ಕ್ವಶನ್ ಪೇಪರ್ ಅಂದರೆ ಒಂದು ಎಕ್ಸಾಮನ್ನು ನಡೆದಿತ್ತು. ಅದರಲ್ಲಿ ಇರುವಂಥದ್ದು ವಿಷಯ ಏನಿದೆ, ಸೇಮ್ ಇದೆ. 2024ರಲ್ಲಿ ಕೂಡ ವಿಷಯ ಏನಿದೆ, ನೀವು ಗಮನಿಸ್ಬೋದು. ನೀವು ತೆಗೆದು ನೋಡಿದಾಗ ಇಲಾಖೆ ಬಿಟ್ಟಿರುವಂತಹ ಸಿಲೆಬಸ್ ಏನಿದೆ ಅದು ಮತ್ತು ಈ ಬಿಟ್ಟಿರುವಂತಹ ಸಿಲೆಬಸ್ ಎಲ್ಲವೂ ಕೂಡ ಸೇಮ್ ಇದೆ. ಬಟ್ ಒಂದು ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡಿದಾಗ ಅಂದರೆ ಹಿಂದಿನ ಕ್ವಶನ್ ಪೇಪರನ್ನು ನಾವು ಕೊಟ್ಟಾಗ ಅದರಲ್ಲಿ ನಾವು ಬಂದಿರುವಂತಹ ಪ್ರಶ್ನೆಗಳ ಸಂಖ್ಯೆಯನ್ನು ನೋಡೋದಾದರೆ ಎಷ್ಟಿದೆ ನೋಡ್ರಿ. ಇಲ್ಲಿ ಸಾಮಾನ್ಯವಾಗಿ ಹಿಸ್ಟ್ರಿಗೆ ಸಂಬಂಧಿಸಿದಂತಹ ಅಂಕಗಳು ಎಷ್ಟು ಬಂದಿದ್ದು ಅಂದರೆ ಎಷ್ಟು ಪ್ರಶ್ನೆಗಳು ಅಂತಂದರೆ 18 ಪ್ರಶ್ನೆಗಳನ್ನು ಇತಿಹಾಸದಿಂದ ಕೇಳಲಾಗಿತ್ತು. ನಂತರ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತಹ 12 ಪ್ರಶ್ನೆಗಳಾಗಿದ್ದು, ನಂತರ ಜಾಗ್ರಫಿಗೆ ಸಂಬಂಧಿಸಿದಂತಹ 16 ಪ್ರಶ್ನೆಗಳಾಗಿದ್ದು, ನಂತರ ಸೈನ್ಸಿಗೆ ಸಂಬಂಧಿಸಿದಂಥ ಅದು ಜನರಲ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಗ್ರಹಿಕೆ ವಿಷಯಗಳಾಗಿರ್ಬೋದು, ಯಾವುದೇ ಇದ್ದರೂ ಕೂಡ ಸೈನ್ಸಿಗೆ 14 ಪ್ರಶ್ನೆಗಳು ಕೂಡ ಬಂದಿದ್ದು. ನಂತರ ಎಕನಾಮಿಕ್ಸ್ಗೆ ಸಂಬಂಧಿಸಿದಂಥ ನೋಡೋದಾದರೆ 5 ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿದ್ದು. ನಂತರ ಇಲ್ಲಿ ನೋಡಿ ಮೆಂಟಲ್ ಎಬಿಲಿಟಿಗೆ ಇಲ್ಲಿ ಇಲ್ಲ, ಸಿಲೆಬಸ್ನಲ್ಲಿ ಕೊಟ್ಟಿರುವಂತಹ ಸಿಲೆಬಸ್ನಲ್ಲಿ ಮೆಂಟಲ್ ಎಬಿಲಿಟಿ ಇಲ್ಲ. ಆದರೂ ಕೂಡ ಏನಾಗಿದೆ, ಮೆಂಟಲ್ ಎಬಿಲಿಟಿಯಿಂದ ಸಾಮಾನ್ಯವಾಗಿ 12 ಪ್ರಶ್ನೆಗಳನ್ನು ಕೂಡ ಇಲ್ಲಿ ಬಂದಿದ್ದು ಅಂತೆ. ನಂತರ ಇನ್ನು ಕರ್ನಾಟಕದ ಸ್ಕೀಮ್ಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಅಂತ ನಾವು ಕರಿತೀವಿ.
ಆ ಯೋಜನೆಗಳ ಮೇಲೆ ಏನಾಯಿತು ಅಂತಂದರೆ 5 ಪ್ರಶ್ನೆಗಳು ಕೂಡ ಇಲ್ಲಿ ಸೊ ಬಂದಿದೆ. ನಂತರ ಕರೆಂಟ್ ಅಫೇರ್ಸ್, ನಾವಾಗಲೇ ಹೇಳಿದಾಗ ಸಾಮಾನ್ಯ ಘಟನೆಗಳು, ಪ್ರಚಲಿತ ಘಟನೆಗಳು ಅಂತ ನಾವೇನು ಕರಿತೀವಿ. ಸೊ ಅದ್ರ ಮೇಲೆ 15 ಪ್ರಶ್ನೆಗಳನ್ನು ಕೂಡ ಇಲ್ಲಿ ಸೊ ಕೇಳಲಾಗಿತ್ತು. ನಂತರ GKಗೆ ಸಂಬಂಧಿಸಿದಂತಹ 3 ಪ್ರಶ್ನೆಗಳು ಕೂಡ ಇಲ್ಲಿ ಸೊ ಬಂದಿದೆ. ಹೀಗಾಗಿ ಇವೆ ಅಂಶಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಸಾಮಾನ್ಯ ಆಗಿರುವಂತಹ ಮೆಂಟಲ್ ಎಬಿಲಿಟಿ ಅಂತ ನಾವೇನು ಕರಿತೀವಿ, ಆ ಮೆಂಟಲ್ ಎಬಿಲಿಟಿಗೂ ಕೂಡ ಏನಾಗ್ಬೋದು ಅಂತ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ನಾವು ಬಿಡುವಂತಿಲ್ಲ, ಅಂದರೆ ಬರೋದಿಲ್ಲ, ನಾವು ಅಧ್ಯಯನ ಮಾಡಲಿಲ್ಲ, ಒಂದು ವೇಳೆ ಎಕ್ಸಾಮ್ನಲ್ಲಿ ಬಂತು ಅಂದ್ರೆ ಅವಾಗ ನಾವು ಕೈ ಚೆಲ್ಲಿ ಇಲ್ಲಪ್ಪ ಅಂತ ನನಗೆ ಅಂದರೆ ಸಾಮಾನ್ಯ ಆಗಿರುವಂತಹ ವಿಷಯವನ್ನು ಕೂಡ ಇಲ್ಲಿ ನಾವೇನು ಮಾಡ್ಬೋದು ಸರಳ ಇದೆ. ಅಂದರೆ 10th ಲೆವೆಲ್ ಮತ್ತು PUC ಲೆವೆಲ್ದಲ್ಲಿ ತಲೆನೂ ಕೂಡ ನಾವೇನು ಮಾಡ್ಬೋದು ಅಂದರೆ ಅಧ್ಯಯನ ಮಾಡ್ಬೋದು. ಇದಕ್ಕೆ ಸಂಬಂಧಿಸಿದಂತಹ ನೆಕ್ಸ್ಟು ಬುಕ್ಸ್ಗಳನ್ನು ಏನು ತಗೋಬೇಕು, ಯಾವ ಬುಕ್ಸ್ಗಳನ್ನು ತೆಗೆದುಕೊಂಡು ಏನು ರೆಫರೆನ್ಸ್ ಮಾಡಬೇಕು, ಹೇಗೆ ಓದಬೇಕು ಅನ್ನೋದು ನೋಡೋದು. ನಂತರ ಇನ್ನು ಪೇಪರ್ 2ಗೆ ಸಂಬಂಧಿಸಿದಂಥ ವಿಷಯವನ್ನು ನಾವು ನೋಡೋದಾದರೆ, ಸೊ ಪೇಪರ್ 2ನಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕೂಡ ನಾವು ಕರಿತೀವಿ, ಸಂವಹನ ಪತ್ರಿಕೆ ಅಂತೇಳಿ. ಸೊ ಹಾಗೆ ಇಲ್ಲಿ 3 ವಿಷಯಗಳನ್ನು ಕೊಟ್ಟಿದ್ದಾರೆ. ಏನು ಸಾಮಾನ್ಯವಾದಂತಹ ಕನ್ನಡ, ಸಾಮಾನ್ಯವಾದಂತಹ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಅಂತೇಳಿ. ಯಾವುದ್ರಿ? ಸಾಮಾನ್ಯವಾದಂತಹ ಕನ್ನಡ, ಸಾಮಾನ್ಯವಾದಂಥ ಇಂಗ್ಲಿಷ್ ಮತ್ತು ಕಂಪ್ಯೂಟರ್. ಅಂದರೆ ಇಲ್ಲಿ ಕನ್ನಡ ಅಂತ ನಾವು ತೆಗೆದುಕೊಂಡು ಹೋದರೆ ಕೇವಲ ಗ್ರಾಮರ್ ಅಷ್ಟೇ ಇರೋಂಗಿಲ್ಲ, ಆ ಕನ್ನಡಕ್ಕೆ ಸಂಬಂಧಿಸಿದಂಥ ಸಾಹಿತ್ಯ ಆಗಿರ್ಬೋದು, ಲೇಖಕರಾಗಿರ್ಬೋದು, ಅಥವಾ ಕನ್ನಡ ಭಾಷೆ ಆಗಿರ್ಬೋದು, ಇನ್ನಿತರ ಅಂಶಗಳ ಮೇಲೇನೂ ಕೂಡ, ಅಂದರೆ ಇಲ್ಲಿ ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ವ್ಯಾಕರಣ ಅಂಶಗಳಾಗಿರ್ಬೋದು, ಗದ್ಯ ಭಾಗ ಆಗಿರ್ಬೋದು, ಅಥವಾ ಇನ್ನಿತರ ಅಂಶಗಳನ್ನು ಕೂಡ ಕನ್ನಡ ಸಾಮಾನ್ಯ ಆಗಿರುವಂಥ ಜನರಲ್ ಆಗಿರುವಂತಹ ತಿಳುವಳಿಕೆ ಮಟ್ಟದಲ್ಲಿರುವಂತಹ ಕನ್ನಡ ಆಗಿರುತ್ತೆ. ಬಟ್ ಬಹಳಷ್ಟು ಡೆಪ್ತ್ ಕೂಡ ಏನಾಗ್ತದೆ ಅಂದರೆ ಕೇಳಿದಂಥ ಪ್ರಶ್ನೆಗಳಿರ್ತವೆ. ಅಂದರೆ ಇಲ್ಲಿ 35 ಅಂಕಗಳು ಕನ್ನಡ ವಿಷಯದ ಮೇಲೆ ಬರ್ತಾವೆ ಅಂತೇಳಿ. ಇನ್ನು ಇಂಗ್ಲೀಷ್ ಆದರೂ ಕೂಡ ಅಷ್ಟೇ, ಕನ್ನಡ ಹೇಗಿದೆನೋ ಹಾಗೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ನಂತರ ಪ್ಯಾರಾಗ್ರಾಫ್ ಆಗಿರ್ಬೋದು, ಪ್ಯಾಸೇಜ್ ಓದೋದಾಗಿರ್ಬೋದು, ನಂತರ ಇನ್ನೇಕ ಲೆಟರ್ ರೈಟಿಂಗ್ ಆಗಿರ್ಬೋದು, ಹೀಗೆ ಅನೇಕ ಅಂಶಗಳ ಮೇಲೆ ಜನರಲ್ ಇಂಗ್ಲೀಷ್, ಅಂದರೆ ಇದು ಬರಂಗಿಲ್ಲಪ್ಪ ಓದಿಲ್ಲ ಅಂತಲ್ಲ, ಅದನ್ನು ಕೂಡ ನಾವು ಜನರಲ್ ಇಂಗ್ಲೀಷನ್ನು ಕೂಡ ಏನಾಗಬೇಕು ಓದಬೇಕು. ಇವೆರಡಕ್ಕೂ ಏನು ಅಂತಂದರೆ 6ರಿಂದ 10ನೇ ತರಗತಿಯಲ್ಲಿ ಹಿಂದೆ ಕೊಟ್ಟಿರುವಂತಹ ಭಾಷಾ ಅಭ್ಯಾಸ ಅಂತ ನಾವೇನು ಕರಿತೀವಿ, ಆ ಭಾಷಾ ಅಭ್ಯಾಸವನ್ನು ಕೂಡ ನಾವಿಲ್ಲಿ ಸೊ ಗಣನೆಗೆ ತೆಗೆದುಕೋಬೇಕು, ಅಂದರೆ ಬಿಡಿಸ್ಬೇಕು ಅಂತೇಳಿ. ಇನ್ನು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ 30 ಅಂಕಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಬರ್ತಾವೆ. ಅಂದರೆ 30 ಅಂಕದ ಪ್ರಶ್ನೆಗಳು ಸೊ ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಕಂಪ್ಯೂಟರ್ನ ತಯಾರಿಕೆ ಆಗಿರ್ಬೋದು, ಕಂಪ್ಯೂಟರ್ನ ಭಾಗಗಳಾಗಿರ್ಬೋದು, ಕಂಪ್ಯೂಟರ್ನ ಕಾರ್ಯಗಳಾಗಿರ್ಬೋದು, ಕಂಪ್ಯೂಟರ್ನ ಆಗಮನಾಂಗ ಸಾಧನಗಳು, ನಿರ್ಗಮನಾಂಗ ಸಾಧನಗಳಾಗಿರ್ಬೋದು, ಅಥವಾ ಇಂಟರ್ನೆಟ್ಗೆ ಸಂಬಂಧಿಸಿದ ಅರ್ಥ ಆಗಿರ್ಬೋದು, ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ನಾರ್ಮಲ್ ಆಗಿರುವಂತಹ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಸೊ ಕೇಳ್ತಾರೆ. ಹೀಗಾಗಿ ಇದನ್ನು ನಾವು ಅಧ್ಯಯನ ಮಾಡಬೇಕು. ಯಾಕಂದರೆ ಬರೀ ಎಷ್ಟು 7, 8, 9 ಅಂಶಗಳು ಅಷ್ಟೇ ಇದಾವೆ, ನಾವು ಓದ್ಬೋದು ಒಂದು ದಿವಸದಲ್ಲಿ ಅಂತಲ್ಲ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ದಿವಸವನ್ನು ನಾವು ತೆಗೆದುಕೊಂಡು ಹೋದರೆ ಬಹಳಷ್ಟು ವಿಷಯಗಳಿದ್ದಾವೆ. ಹಾಗಾಗಿ ಹೋದ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಹಳಷ್ಟು ಮುಖ್ಯ ಆಗ್ತದೆ. ಹೌದ್ರಿ? ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಗಳನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಯಾವ ವಿಷಯದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಹೇಗೆ ಓದಬೇಕು ಅಂಥೇಳಿ. ಮತ್ತು ಇನ್ನೊಂದು ಪ್ರಶ್ನೆ ಏನಂದರೆ ಎಲ್ಲರೂ ಕೇಳೋದು, ಸರ್ ಎಲ್ಲ ವಿಷಯನೂ ಒಂದರಲ್ಲೇನೆ ಬರ್ತದೆ, ಏನು ಒಂದೇ ಪುಸ್ತಕದಲ್ಲಿರುವಂಥ ಯಾವುದಾದ್ರೂ ಪುಸ್ತಕ ಇದೆ ಏನು ಅಂತೇಳಿ ಬರ್ತದೆ. ಹಾಗ ಸಾಮಾನ್ಯವಾಗಿ ಇರೋಂಗಿಲ್ಲ. ಅಂದರೆ ಪರ್ಟಿಕ್ಯುಲರ್ ಆಗಿ ಈಗ ಯಾವುದು ಭೂಗೋಳ ಶಾಸ್ತ್ರ ಅಂತಿದ್ರೆ ಸಪ್ರೇಟ್ ಆಗಿರುವಂಥ ಒಂದು ಪುಸ್ತಕ ಇರ್ತೈತಿ, ಇತಿಹಾಸ ಅಂದರೆ ಸಪ್ರೇಟ್ ಆಗಿರುವಂಥ ವಿಷಯ ಇರ್ತೈತಿ. ಹಾಗೆ ಇಡೀ ಯಾವುದು ಹಾಗೆ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಇರೋಂಗಿಲ್ಲ. ಅಂದರೆ ಒಂದೊಂದು ಪುಸ್ತಕವನ್ನು ತೆಗೆದುಕೊಂಡು ನಾವೇನು ಮಾಡ್ಬೋದು ಅಂದರೆ ಅಧ್ಯಯನ ಮಾಡ್ಬೋದು, ಪ್ರಿಪ್ರೇಷನ್ ಮಾಡ್ಕೊತ ನಾವೆಲ್ಲರೂ ಕೂಡ ಸೊ ಓದ್ಬೋದು ಅಂತೇಳಿ. ಇದು ಸಂಪೂರ್ಣವಾಗಿ ಟೆಸ್ಟ್ ಮೇಲೆ, ಅಂದರೆ ಎಕ್ಸಾಮ್ ಮೇಲೆ ಅವಲಂಬಿತ ಆಗಿರುವಂತಹ ಒಂದು ಪರೀಕ್ಷೆ ಆಗಿರೋದ್ರಿಂದ ನಿಮ್ಮ ಪರೀಕ್ಷೆ ಏನಾಗಬೇಕು ಅಂದರೆ ಅತ್ಯಂತ ನಿಷ್ಠುರವಾಗಿ, ಅಂದರೆ ಪ್ರಾಮಾಣಿಕವಾಗಿ ಕೂಡ ನೀವು ಮಾಡಿದರೆ 100ಕ್ಕೆ 100 ಸಕ್ಸಸ್ ಆಗ್ತದೆ ಅಂತೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಇದಕ್ಕೆ ಸಂಬಂಧಿಸಿದಂತಹ ಮುಂದಿನ ಕ್ಲಾಸ್ನಲ್ಲಿ ನಾವು ಇದಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದ್ಬೋದು, ಬುಕ್ಸನ್ನು ರೆಫರೆನ್ಸ್ ಆಗಿ ಯಾವುದನ್ನು ತೆಗೆದುಕೊಳ್ಬೋದು, ಹೇಗೆ ಓದ್ಬೋದು, ನಾವು ಪ್ಲ್ಯಾನ್ ಏನು ಮಾಡ್ಬೋದು, ಮತ್ತು ಹೇಗೆ ಅಂಶಗಳನ್ನು, ಪ್ರತಿಯೊಂದು ಅಂಶವನ್ನು ಒಂದೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಏನು ಮಾಡೋಣ ಸೊ ಮುಂದೆ ಸಾಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಇದ್ದರೆ ಡೌಟ್ಸ್ ಇದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ನನ್ನ ಜೊತೆ ಕಮೆಂಟ್ ಮುಖಾಂತರ ಮಾಡಿ ಸೊ ತಿಳಿಸ್ಬೋದು. ಧನ್ಯವಾದ.